ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಜನನ ಮತ್ತು ಮರಣ ನೋಂದಣಿ ಕಾನೂನಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸ್ನೇಹಿತರೆ. ಇನ್ನು ಈ ಒಂದು ಡೆತ್ ಸರ್ಟಿಫಿಕೇಟ್ ಅಥವಾ ಮರಣ ನೋಂದಣಿ ಅನ್ನೋದು ಎಷ್ಟು ಉಪಯೋಗ ಅನ್ನೋದು ತೆಗೆದುಕೊಂಡು ಚರ್ಚೆ ಮಾಡ್ತಾ ಇದ್ವಿ. ನಾ ಹೇಳಿದಾಗೆ ಈ ಒಂದು ಆಸ್ತಿಗಳ ವರ್ಗಾವಣೆ ಅನ್ನೋದು ಬಹಳ ಒಂದು ಮುಖ್ಯವಾದ ಪ್ರಕ್ರಿಯೆ ಸ್ನೇಹಿತರೆ. ನಮ್ಮ ಕಾನೂನಿನಲ್ಲಿ ಈ ಸ್ಥಿರಾಸ್ತಿಗಳು ಅಂದರೆ ಮನೆ ಹೊಲ ಅನ್ನೋದು ಯಾವ ಒಬ್ಬ ವ್ಯಕ್ತಿ ಹೆಸರಲ್ಲಿರುತ್ತೆ, ಆ ವ್ಯಕ್ತಿ ಮರಣ ಹೊಂದಿದಾಗ ಯಾರಿಗೆ ಹಕ್ಕಿರುತ್ತೆ ಅದು ಆಟೋಮೆಟಿಕ್ಕಾಗಿ ಟ್ರಾನ್ಸ್ಫರ್ ಆಗುತ್ತೆ ಸ್ನೇಹಿತರೆ. ಆ ಒಂದು ಹಂತದಲ್ಲಿ ಈ ಒಂದು ಡೆತ್ ಸರ್ಟಿಫಿಕೇಟ್ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಉದಾಹರಣೆಗೆ ಒಂದು ಮನೆಯನ್ನು ತೆಗೆದುಕೊಂಡಾಗ ಅದು ಒಬ್ಬ ತಂದೆ ಹೆಸರಲ್ಲಿರುತ್ತೆ, ಅವರು ಮರಣ ಹೊಂದ್ತಾರೆ, ಅವರು ವಿಲ್ ಮಾಡಿರಲ್ಲ ಅಂತ ಅಂದ್ಕೊಳ್ಳೋಣ. ಹಾಗೇನಾಗುತ್ತೆ, ಅದಕ್ಕೆ ಅವರ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಈ ಆಸ್ತಿ ಅವರಿಗೆ ತಂದೆಯಿಂದ ಬಂದಿದ್ದರೆ ಅವ್ರಿಗೂ ಇನ್ಹೆರಿಟೆನ್ಸಿಂದ ಬಂದಿದ್ದರೆ ಮೊಮ್ಮಕ್ಕಳು ಕೂಡ ಬರುತ್ತೆ. ಸ್ವಯಾರ್ಜಿತ ಆದಾಗ ಏನಾಗುತ್ತೆ, ಹೆಂಡತಿ ಮತ್ತು ಮಕ್ಕಳಿಗೆ ಹಕ್ಕಾಗುತ್ತೆ. ಇದು ವಿಲ್ ಮಾಡಿದಾಗ ವಿಲ್ ಮಾಡಿದವ್ರಿಗೆ ಮಾತ್ರ ಹೋಗುತ್ತೆ. ವಿಲ್ ಮಾಡಲಿಲ್ಲ ಅಂತಂದರೆ ಎಲ್ಲರಿಗೂ ಇದು ಅಧಿಕಾರ ಬರುತ್ತೆ ಸ್ನೇಹಿತರೆ. ಇನ್ನು ಯಾವ ರೀತಿ ನೀವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತೀರಿ ಅಂತಂದರೆ ಅದಕ್ಕೋಸ್ಕರ ನೀವೇನು ಡಾಕ್ಯುಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಒಂದು ಕನ್ಸರ್ನ್ಡ್ ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ, ನೋಡಿ ಇವರ ಹೆಸರಲ್ಲಿ ಈ ಆಸ್ತಿ ಇತ್ತು, ಅದಕ್ಕೆ ಇದು ಖಾತಾ ಕಂದಾಯ ಇದೆ, ಇವ್ರದ್ದು ಡೆತ್ ಆಗಿದೆ, ನೋಡಿ ಡೆತ್ ಸರ್ಟಿಫಿಕೇಟ್ ಇದೆ, ನಾವೆಲ್ಲ ಹಕ್ಕುದಾರರು, ನಮ್ಮ ಹೆಸರಿಗೆಲ್ಲ ನೀವು ಕನ್ವರ್ಷನ್ ಮಾಡಿ ಈ ಹೆಸರನ್ನು ಬದಲಾವಣೆ ಮಾಡಿ ಅಂತ ಹೇಳಿದಾಗ ಆ ಒಂದು ಬದಲಾವಣೆ ಆಗಿಬಿಡುತ್ತೆ ಸ್ನೇಹಿತರೆ. ಇನ್ನು ಆ ಬದಲಾವಣೆ ಮಾಡಿದಾಗ ಇವರೆಲ್ಲ ಸೇರಿ ಆಸ್ತಿನ ಮಾರಾಟ ಮಾಡಬೇಕು ಅಂತಂದಾಗ ಮೂಲಪತ್ರ ಅವರ ಹೆಸರಲ್ಲಿರುತ್ತೆ, ಆದರೆ ಖಾತಾ ಕಂದಾಯ ತೆರಿಗೆ ಕಟ್ಟಿದ್ದು ಮಾತ್ರ ಈ ಒಂದು ಇವರಿಬ್ಬರೆಲ್ಲ ಹೆಸರಲ್ಲಿರುತ್ತೆ. ಹಾಗಾಗಿ ಆ ಡೆತ್ ಸರ್ಟಿಫಿಕೇಟ್ ಮತ್ತು ಖಾತಾ ಕಂದಾಯದ ಮೂಲಕನೇ ಈ ಒಂದು ಆಸ್ತಿನ ಮಾರಾಟ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಡೆತ್ ಸರ್ಟಿಫಿಕೇಟ್ ಆ ರಿಜಿಸ್ಟ್ರೇಷನ್ ಆಫ್ ಡೆತ್ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇದೇ ರೀತಿ ಕಾನೂನಿನ ಇತರ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಪುನಃ ಬರ್ತೀನಿ. ನಮಸ್ಕಾರ.